ಎಕ್ಸರ್ಸೈಸ್ 10.1 ಸೆಕೆಂಡ್ ಹೆಡಿಂಗ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ. ಓಕೆ, ಇದನ್ನ ಸಾಲ್ವ್ ಮಾಡೋಣ. ಈಗ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ intersect it in dash points. ಓಕೆ, ಈಗ ಒಂದ್ ಸರ್ಕಲ್ ಗೆ ಓಕೆ ಈ ಪಾಯಿಂಟ್ ಅಲ್ಲಿ ನಾನು ಟ್ಯಾಂಜೆಂಟ್ ಆಗದೆ ಅನ್ಕೋಣ. ಓಕೆ, ಸೊ ಇದು ಬಂದ್ಬಿಟ್ಟೇನು ಟ್ಯಾಂಜೆಂಟ್. ಓಕೆ, ಇದು ಸರ್ಕಲ್. ಟ್ಯಾಂಜೆಂಟ್ ಗೆ ಸರ್ಕಲ್ ಗೆ ಎಷ್ಟು ಪಾಯಿಂಟ್ ಹತ್ರ ಟಚ್ ಆಗಿದೆ? ಬರೇ ಒಂದು ಪಾಯಿಂಟ್ ಅಲ್ಲಿ ಟಚ್ ಆಗಿದೆ. ಸೊ ಆನ್ಸರ್ ಏನು? ಇಂಟರ್ಸೆಕ್ಟ್ ಇಟ್ ಇನ್ ಒನ್ ಪಾಯಿಂಟ್. ಟ್ಯಾಂಜೆಂಟ್ ಸರ್ಕಲ್ ಬರೇ ಒಂದೇ ಪಾಯಿಂಟ್ ಅಲ್ಲಿ ಟಚ್ ಆಗುತ್ತೆ. ಆನ್ಸರ್ ಬಂದು 1. ಈಗ ಸೆಕೆಂಡ್ ಕ್ವಶನ್ ಏನ್ ಕೊಡಿದ್ರೆ ನೋಡ್ರಿ. ಎ ಲೈನ್ ಇಂಟರ್ಸೆಕ್ಟಿಂಗ್ ಎ ಸರ್ಕಲ್ ಇನ್ 2 ಪಾಯಿಂಟ್ಸ್ ಈಸ್ ಕಾಲ್ಡ್. ಓಕೆ, ಈಗ ನಾನು ಒಂದ್ ಲೈನ್ ಹಾಕಿದಾಗ ಅದು 2 ಕಡೆ ಇಂಟರ್ಸೆಕ್ಟ್ ಆದ್ರೆ ಓಕೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಅದನ್ನ ನಾವು ಸೀಕೆಂಟ್ ಅಂತ ಕರಿತೀವಿ. ಸೊ ಇದ್ರ ಆನ್ಸರ್ ಏನು? ಈಸ್ ಕಾಲ್ಡ್ ಎ ಸೀಕೆಂಟ್. ಆಮೇಲೆ ಥರ್ಡ್ ಕ್ವಶನ್ ಏನ್ ಕೊಡಿದ್ರೆ ನೋಡ್ರಿ. ಎ ಸರ್ಕಲ್ ಕ್ಯಾನ್ ಹ್ಯಾವ್ ಡ್ಯಾಶ್ ಪ್ಯಾರಲಲ್ ಟ್ಯಾಂಜೆಂಟ್ ಅಟ್ ದ ಮೋಸ್ಟ್. ಓಕೆ, ಈಗ ನೀವೇ ನೋಡ್ರಿ, ನಾರ್ಮಲ್ ಆಗಿ ಪ್ಯಾರಲಲ್ ಲೈನ್ಸ್ ಹಾಕ್ರಿ ಅಂತಂದ್ರೆ ಎಷ್ಟಾದ್ರೂ ಆಗ್ಬೋದು. ಓಕೆ, ಈಗ ನೀವು ನೋಡ್ರೆ ಟೋಟಲ್ ಇಲ್ಲಿ ಎಷ್ಟು ಪ್ಯಾರಲಲ್ ಲೈನ್ಸ್ ಇದಾವೆ? 6 ಪ್ಯಾರಲಲ್ ಲೈನ್ಸ್ ಇದಾವೆ. ಅದೇ ನೀವು ಈಗ ನೋಡ್ರಿ ಸರ್ಕಲ್ ಒಂದು ಟ್ಯಾಂಜೆಂಟ್ ಹಾಕ್ದ್ರಿ ಅನ್ಕೋಣ ನಂಗೆ. ಓಕೆ, ಈ ಟ್ಯಾಂಜೆಂಟ್ ಗೆ ಎಷ್ಟು ಪ್ಯಾರಲಲ್ ಆಗಿ ಟ್ಯಾಂಜೆಂಟ್ ಆಗ್ಬೋದು? ಈ ಟ್ಯಾಂಜೆಂಟ್ ಗೆ ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು ಟ್ಯಾಂಜೆಂಟ್ ಹಾಕ್ಬೋದು. ಈಗ ಇದ್ರ ಬಿಟ್ಟು ಇನ್ನೊಂದು ಏನಾರ ಪ್ಯಾರಲಲ್ ಹುಡುಕಾಗುತ್ತಾ? ಸೊ ಇವಿಷ್ಟು ಎಷ್ಟು ಟ್ಯಾಂಜೆಂಟ್ ಇದಾವೆ? 2 ಟ್ಯಾಂಜೆಂಟ್ ಇದಾವೆ. ಸೊ ಮ್ಯಾಕ್ಸ್ ಅಂದ್ರೆ ಎಷ್ಟು ಆಗ್ಬೋದು? 2 ಟ್ಯಾಂಜೆಂಟ್ಸ್ ಆಗ್ಬೋದು. 2 ಪ್ಯಾರಲಲ್ ಟ್ಯಾಂಜೆಂಟ್ಸ್ ಆಗ್ಬೋದು. ಈಗ ಫೋರ್ತ್ ಪಾಯಿಂಟ್ ನೋಡ್ರಿ. ಫೋರ್ತ್ ಕ್ವಶನ್. ದ ಕಾಮನ್ ಪಾಯಿಂಟ್ ಆಫ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ ಅಂಡ್ ದ ಸರ್ಕಲ್ ಈಸ್ ಕಾಲ್ಡ್. ಓಕೆ, ಈಗ ಸರ್ಕಲ್ ಗೆ ಒಂದ್ ಟ್ಯಾಂಜೆಂಟ್ ಹಾಕ್ತಿವಿ, ಹೌದಾ? ಸರ್ಕಲ್ ಗೆ ಟ್ಯಾಂಜೆಂಟ್ ಹಾಕಿದಾಗ ಈ ಟ್ಯಾಂಜೆಂಟ್ ಗೆ ಮತ್ತೆ ಈ ಸರ್ಕಲ್ ಗೆ ಇರೋ ಕಾಮನ್ ಪಾಯಿಂಟ್ ಏನು? ಇದನ್ನ ಏನಂತ ಕರೀತಾರೆ ಅಂದ್ರೆ ಇದನ್ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಆನ್ಸರ್ ಏನ್ ಬರೀರಿ? ಇಲ್ಲಿ ಬಂದ್ಬಿಟ್ಟು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಈಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿನಿ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿನಿ. ಅದನ್ನ ಫಾಲೋ ಮಾಡ್ರಿ. ಫಾಲೋ ಮಾಡಿದ್ರೆ ಅಡ್ವಾಂಟೇಜ್ ಏನಂದ್ರೆ ನೀವ್ ಏನೇ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ಲೈಕ್ ಏನಾದ್ರೂ ನ್ಯೂಸ್ ಕೊಟ್ಟಿರೋದು, ಏನಾದ್ರು ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.